ಬೀದಿ ದೀಪ ಅಳವಡಿಸುವಂತೆ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿಗೆ ಮನವಿ. ಶಿರಹಟ್ಟಿ ಪಟ್ಟಣದ ಹತ್ತಿರ ಇರುವ ಪರಿಪೂರ ಗ್ರಾಮದ ಹತ್ತಿರ ಸ್ಮಶಾನದಿಂದ ಬಸ್ ಡಿಪೋವರೆಗೆ ರಸ್ತೆ ಪಕ್ಕ ಬೀದಿ ದೀಪಗಳನ್ನು ಅಳವಡಿಸುವಂತೆ ಒತ್ತಾಯಿಸಿ ಪಟ್ಟಣದ ಕುಂದುಕೊರತೆ ನಿವಾರಣೆ ಸಮಿತಿ ಮುಖ್ಯ ಅಧಿಕಾರಿ ಸಿದ್ದರಾಯ ಕಟ್ಟಿಮನಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಟ್ಟಣ ಕುಂದುಕೊರತೆ ನಿವಾರಣಾ ಸಮಿತಿಯ ಸದಸ್ಯರಾದ ಶ್ರೀನಿವಾಸ ಕಪಟಕರ್ ಮಾತನಾಡಿ, ಹರಿಪುರ ಗ್ರಾಮದ ಹತ್ತಿರ ಇರುವ ಸ್ಮಶಾನದಿಂದ ಬಸ್ ಡಿಪೋದವರೆಗೆ ರಾತ್ರಿ ವೇಳೆ ಸಂಪೂರ್ಣವಾಗಿ ಕತ್ತಲು ಆವರಿಸಿದ್ದರಿಂದ ಸುಲಭವಾಗಿ ಸಂಚಾರ ಮಾಡಲು ತೊಂದರೆಯಾಗುತ್ತಿದ್ದು, ಸ್ಮಶಾನದಿಂದ ಬಸ್ ದೀಪಾವಳಿಗೆ ಬೀದಿ ದೀಪಗಳನ್ನು ಅಳವಡಿಸಿ ಅನುಕೂಲ ಕಲ್ಪಿಸಿಕೊಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಕ್ಬರ್ ಸಾ ವೇದಗಿರಿ, ಶ್ರೀನಿವಾಸ್ ಕಾರ್ವರ್, ಮನ್ನಾ ದಲಾಯತ್ ಹಾಗೂ ಕುಂದುಕೊರತೆ ನಿವಾರಣಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ವಿಷಯ ಬೀದಿ ದೀಪ ಅಳವಡಿಸುವ ಕುರಿತು ಮೇಲ್ಕಂಡಕ್ಕೆ ವಿಷಯಕ್ಕೆ ಅನ್ವಯಿಸದಂತೆ ನಾವು ಅಧ್ಯಕ್ಷರ ಸ್ಥಳೀಯ ಕುಂದುಕೊರತೆ ನಿವಾರಣಾ ಸಮಿತಿ ಶಿರಹಟ್ಟಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಶಿರಹಟ್ಟಿ ನಗರದ ಸ್ಮಶಾನದಿಂದ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಡಿಪೋವರೆಗೆ ರಸ್ತೆಯಲ್ಲಿ ಬೀದಿ ಬದಿ ದೀಪಗಳ ವ್ಯವಸ್ಥೆ ಇರುವುದಿಲ್ಲ. ಡಿಪೋದಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳಿಗೆ ರಸ್ತೆಯಲ್ಲಿ ಸಂಚರಿಸುವುದಕ್ಕೆ ಬಹಳ ತೊಂದರೆಯಾಗುತ್ತಿದೆ. ಕಾರಣ ತಾವು ಇದೇ ಅತಿ ತುರ್ತಾಗಿ ಬೀದಿ ದೀಪ ಅಳವಡಿಸಲು ವಿನಂತಿಸಿಕೊಳ್ಳುತ್ತದೆ ಹಾಗೂ ಸದ್ಯಗ್ರಸ್ತ ಎರಡು ಬದಿಯ ಕಸ ಗಂಟೆಗಳು ಬೆಳೆದು ಹುಳ ಹುಪ್ಪಡಿಗಳ ಕಾಟ ಜಾಸ್ತಿಯಾಗಿರುವುದರಿಂದ ಡಿಪೋದ ಸಿಬ್ಬಂದಿ ರಾತ್ರಿ ಸಂಚರಿಸಲಿಕ್ಕೆ ಬಹಳ ಅಪಾಯಕಾರಿಯಾಗಿರುತ್ತಿರುತ್ತದೆ. ಆದ ಕಾರಣ ತಾವು ವಿಷಯದ ಕುರಿತು ತುರ್ತು ಅರ್ಜಿ ವಹಿಸಿ ರಸ್ತೆ ಎರಡು ಬದಿಯ ಬೆಳೆದಿರುವ ಕಸ ಕಡ್ಡಿಗಳನ್ನು ತೆಗೆಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.